ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಅನನ್ಯ. ಇವತ್ತಿನ ವಿಡಿಯೋದಲ್ಲಿ ನೀವು ತಮ್ನೇಲ್ನಲ್ಲಿ ನೋಡಿದ ಹಾಗೆ ಹೇಗೆ ಪಿಂಕ್ ಲಿಪ್ಸ್ನ ನಾವು ಪಡ್ಕೊಳ್ಳೋದು, ಯಾವ ರೀತಿಯಾದಂಥ ಹೋಮ್ ರೆಮಿಡೀಸ್ನ ಯೂಸ್ ಮಾಡೋದ್ರಿಂದ ಲಿಪ್ಸ್ ಪಿಂಕ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಹೇಗಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಸಕ್ಕರೆ ಅಥವಾ ಶುಗರ್ ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಲೆಮನ್ ಅಥವಾ ನಿಂಬೆ ಹಣ್ಣು 4ರಿಂದ 5 ಹನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿನಿಮಮ್ 1 ಮಿನಿಟ್ ಆದರೂ ಹಾಗೆ ಬಿಟ್ಬಿಡಿ. ಆಮೇಲೆ ಚೆನ್ನಾಗಿ ನಿಮ್ಮ ಲಿಪ್ನ ವಾಶ್ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ. ತುಂಬ ರಫ್ ಆಗಿ ಸ್ಕ್ರಬ್ ಮಾಡಬೇಡಿ, ಆದಷ್ಟು ನಿಧಾನವಾಗಿ ಸ್ಕ್ರಬ್ ಮಾಡಿ. ಮಿನಿಮಮ್ 1ರಿಂದ 2 ಮಿನಿಟ್ಸ್ ಆದರೂ ಸ್ಕ್ರಬ್ ಮಾಡಿ. ಇದು ಆದಷ್ಟು ಬೇಗ ನಿಮ್ಮ ಲಿಪ್ಸ್ ಪಿಂಕ್ ಲಿಪ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನೀವು ಮಿನಿಮಮ್ 1 ವೀಕ್ ಆದರೂ ಮಾಡಬೇಕಾಗುತ್ತೆ. ಲಿಪ್ಸು ಕ್ರ್ಯಾಕ್ ಆಗಿದ್ದರೆ ಬೇಗ ರಿಮೂವ್ ಆಗಬೇಕು, ಆ ಕ್ರ್ಯಾಕ್ನೆಸ್ ಎಲ್ಲ ಬೇಗ ರಿಮೂವ್ ಆಗಬೇಕು ಅಂತ ಹೇಳಿದ್ರೆ ಈ ರೀತಿ ಮಾಡೋದ್ರಿಂದ ಕ್ರ್ಯಾಕ್ ಆಗಿರೋದು, ಆ ಡಾರ್ಕ್ ಲಿಪ್ ಆಗಿರೋದು ಬೇಗ ರಿಮೂವ್ ಆಗುತ್ತೆ. ಸೆಕೆಂಡ್ ಸ್ಟೆಪ್, ಶುಗರ್ ಅಥವಾ ಸಕ್ಕರೆ ಅರ್ಧ ಸ್ಪೂನು ಸಾಕು. ಇದ್ರ ಜೊತೆಗೆ ಜೇನುತುಪ್ಪನ ಆ್ಯಡ್ ಮಾಡಿ. ಜೇನುತುಪ್ಪ 3ರಿಂದ 4 ಹನಿ ಇದ್ದರೆ ಸಾಕು. ಚೆನ್ನಾಗಿ ಇದನ್ನು ಸಹಿತ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ. ಫಸ್ಟ್ ಸ್ಟೆಪ್ ಜೊತೆಗೆ ಸೆಕೆಂಡ್ ಸ್ಟೆಪ್ನ ಸಹಿತ ಫಾಲೋ ಮಾಡಬೇಕು. ಈ 3 ಸ್ಟೆಪ್ನ ದಿನ ಫಾಲೋ ಮಾಡೋದ್ರಿಂದ ಮಾತ್ರ ಪಿಂಕ್ ಲಿಪ್ನ ಪಡ್ಕೊಳ್ಬೋದು. ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ನೀವು ಲಿಪ್ ಕೇರ್ನ ಮಾಡಲೇಬೇಕಾಗುತ್ತೆ. ಇದನ್ನು ಸಹಿತ ನಿಧಾನವಾಗಿ ಸ್ಕ್ರಬ್ ಮಾಡಿ, ಲಿಪ್ನ ನಿಧಾನವಾಗಿ ಸ್ಕ್ರಬ್ ಮಾಡಿ, ತುಂಬ ಜಾಸ್ತಿಯಾಗಿ ಸ್ಕ್ರಬ್ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ಒಂದು 5 ಮಿನಿಟ್ಸ್ ಆದರೂ ಬಿಡಬೇಕಾಗುತ್ತೆ. ಬಿಟ್ಬಿಟ್ಟು ಆಮೇಲೆ ಥರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡಬೇಕು. ಇದರ ಜೊತೆಗೆ ಚೆನ್ನಾಗಿ ನೀರು ಕುಡಿಯೋದನ್ನು ಸಹಿತ ಅಭ್ಯಾಸ ಮಾಡ್ಕೊಳ್ಳಿ. ಥರ್ಡ್ ಸ್ಟೆಪ್, ಮೇನ್ ಸ್ಟೆಪ್, ಇದು ಬೀಟ್ರೂಟ್ ಪೌಡರ್. ಆಲ್ಫ್ ಗುಡ್ನೆಸ್ ಅವರ ಬೀಟ್ರೂಟ್ ಪೌಡರ್ನ ತರಿಸಿದ್ದೀನಿ. ಇದು 1 ಸ್ಪೂನ್ ಅಷ್ಟಾದರೂ ಆ್ಯಡ್ ಮಾಡ್ಕೊಳ್ಳಿ. ಬೀಟ್ರೂಟ್ ಪೌಡರ್ ಸಹಿತ ಮಿರಾಕಲ್ ಆಗಿ ವರ್ಕ್ ಮಾಡುತ್ತೆ. ನಾನು ಆಲ್ರೆಡಿ ನಿಮಗೊಂದು ಲಿಪ್ ಬಾಮ್ನ ಹಾಕಿದ್ದೆ, ಅದರಲ್ಲಿ ಬೀಟ್ರೂಟ್ನ ಯೂಸ್ ಮಾಡಿದ್ದೆ. ಬೀಟ್ರೂಟ್ನ ಯೂಸ್ ಮಾಡೋದಕ್ಕಾಗಲ್ಲ, ಬೀಟ್ರೂಟ್ ಪೌಡರ್ ಬೇಕು ಅಂತ ಹೇಳಿದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರಿಂದ ಹೋಗಿ ಪರ್ಚೇಸ್ ಮಾಡಿ. ಕೋಕೋನಟ್ ಆಯಿಲ್ ಸಹಿತ ಒಂದು 1/2 ಸ್ಪೂನ್ ಹಾಕೊಂಡ್ರೆ ಸಾಕು. ಅದ್ರ ಜೊತೆಗೆ ಹನಿ ಅಥವಾ ಜೇನುತುಪ್ಪ, ಇದನ್ನ ಸಹಿತ ಒಂದು 2 ಡ್ರಾಪ್ಸ್ನ ಹಾಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೀಟ್ರೂಟ್ ಪೌಡರ್ ಸಹಿತ ಮಿರಾಕಲ್ ಆಗಿ ವರ್ಕ್ ಮಾಡುತ್ತೆ. ಮಿನಿಮಮ್ 1 ವೀಕ್ ಆದ್ರೂ ಈ ರೀತಿ ಮಾಡ್ತಾ ಬರೋದ್ರಿಂದ ನಮ್ಮ ಲಿಪ್ಪು ಡೆಫಿನೆಟ್ ಆಗಿ ಪಿಂಕ್ ಲಿಪ್ ಆಗೇ ಆಗುತ್ತೆ. ಇದನ್ನ ನಾನು ಸಹಿತ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮಿನಿಮಮ್ 1 ವೀಕ್ ಆದ್ರೂ ಈ ರೀತಿ ಮಾಡಿ. ಇದನ್ನ ನಿಮ್ಮ ಲಿಪ್ಗೆ ಹಚ್ಚಿ ಮಿನಿಮಮ್ ಒಂದು 10 ಮಿನಿಟ್ಸ್ ಆದ್ರೂ ಬಿಡಬೇಕಾಗುತ್ತೆ. ಮಿನಿಮಮ್ 1 ವೀಕ್ ಆದ್ರೂ ಈ ರೀತಿ ಮಾಡೋದ್ರಿಂದ ನಮ್ಮ ಡಾರ್ಕ್ ಲಿಪ್ಸ್ ಪಿಂಕ್ ಲಿಪ್ ಆಗೇ ಆಗುತ್ತೆ. ನಾನು ಇದನ್ನ ಟ್ರೈ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆದಷ್ಟು ಪ್ರತಿನಿತ್ಯ ರಾತ್ರಿ ಮಲಗೋ ಹೊತ್ತಿಗಾದ್ರೂ ನೀವೇನಾದ್ರೂ ಲಿಪ್ ಬಾಮ್ ಹಚ್ಕೊಂತೀರಲ್ವಾ, ಆ ಲಿಪ್ ಬಾಮ್ ಹಚ್ಕೊಳೋದಕ್ಕಿಂತ ಬದಲು ಇದನ್ನೇ ಹಚ್ಕೊಳ್ಳಿ. ಇದನ್ನ ಹಚ್ಕೊಂಡು ರಾತ್ರಿ ಇಡೀ ಬಿಟ್ಟು ಮಾರ್ನಿಂಗ್ ವಾಶ್ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಹಚ್ತಾ ಇರುವಂತ ಥರ್ಡ್ ಸ್ಟೆಪ್ ಸಹಿತ ಮಿನಿಮಮ್ ಒಂದು 10 ಮಿನಿಟ್ಸ್ ಆದ್ರೂ ಬಿಟ್ಬಿಟ್ಟು ಆಮೇಲೆ ಯೂಸ್ ಮಾಡಿ. ಸಿಂಪಲ್ ಟಿಪ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ, ಯಾವ್ಯಾವ ಕಾರಣಗಳು ಅಂತ ಹೇಳಿ ಮೊದಲನೇದಾಗಿ ತಿಳ್ಕೊಳ್ಬೇಕು. ನಮ್ಮ ತುಟಿ ಡಾರ್ಕ್ ಆಗೋದಕ್ಕೆ, ಕ್ರ್ಯಾಕ್ ಆಗೋದಕ್ಕೆ, ತುಟಿಗಳೆಲ್ಲ ಒಡೆಯೋದಕ್ಕೆ ಕಾರಣಗಳು ಏನು ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಬಿಸಿ ನೀರಿನ ಸ್ನಾನ. ತುಂಬಾ ಬಿಸಿಯಾಗಿರುವಂತಹ ನೀರಿನಿಂದ ಸ್ನಾನ ಮಾಡಬೇಡಿ. ಇದರಿಂದ ನಿಮ್ಮ ತುಟಿಗಾಗಿರ್ಬೋದು, ಬಾಡಿಗಾಗಿರ್ಬೋದು ಯಾವುದಕ್ಕೂ ಒಳ್ಳೇದಲ್ಲ. ಆದಷ್ಟು ಉಗುರಿ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಚೆನ್ನಾಗಿ ನೀರು ಕುಡಿಬೇಕು. ನೀರು ಕುಡಿಯೋದ್ರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಇವಾಗ ನೀವು ನೋಡಿರ್ಬೋದು, ಎಷ್ಟೋ ಜನ ಸೆಲೆಬ್ರಿಟಿಗಳ್ಸ್ನ ನೋಡಿರ್ತೀರಾ, ಅವರ ಸ್ಕಿನ್ ಎಷ್ಟು ಬ್ರೈಟನ್ ಆಗಿದೆ,
ಫ್ಲಾಲೆಸ್ ಸ್ಕಿನ್ ಇದೆ ಅಂತ ಹೇಳಿ ಯೋಚನೆ ಮಾಡಿರ್ತೀವಿ. ಅದನ್ನ ನಾವು ಮಾಡಿರ್ತೀವಿ. ಅದಕ್ಕೆ ಏನ್ ಕಾರಣಗಳು ಅಂತ ಹೇಳಿದ್ರೆ ಅವರು ಚೆನ್ನಾಗಿ ನೀರ್ ಕುಡಿಯೋದು. ದ್ರವ ಪದಾರ್ಥಗಳು ಇವಾಗ ನೀರು ಬರೀ ನೀರನ್ನೇ ಕುಡಿಯಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಜ್ಯೂಸ್‌ನ ಅಂತ ಜ್ಯೂಸ್‌ಗಳನ್ನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಆಗುತ್ತೆ. ವೈಟಮಿನ್‌ನ ಕೊರತೆ. ವಿಟಮಿನ್ ಕೊರತೆ ಆದಾಗ ಸಹಿತ ತುಟಿಗಳು ಒಣಗೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಇದ್ರಿಂದ ಆದಷ್ಟು ತರಕಾರಿಗಳನ್ನ, ಸೊಪ್ಪುಗಳನ್ನ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದೇ ರೀತಿ ಸನ್ ಟ್ಯಾನ್. ನೀವು ಹೊರಗಡೆ ಹೋದಾಗ ತುಂಬಾ ಬಿಸಿಲಿಗೆ ಹೋದಾಗ ಆದಷ್ಟು ಲಿಪ್ ಬಾಮ್‌ನ ಯೂಸ್ ಮಾಡಿ. ನೀವು ದಿನಾ ತಿನ್ನುವಂತ ಆಹಾರಗಳನ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ, ಹೈಡ್ರೇಟ್ ಆಗಿ ಬಾಡಿನ ಇಟ್ಕೊಳ್ಳೋದ್ರಿಂದ ಮಾತ್ರ ನಿಮ್ಮ ತುಟಿಗಳು ಒಣಗದಂತೆ ಸಾಫ್ಟ್ ಆಗಿ, ಪಿಂಕ್ ಆಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಾನು ಹೇಳಿರುವಂತ ಹೋಮ್ ರೆಮಿಡೀಸ್‌ನ ಯೂಸ್ ಮಾಡಿ, ಟ್ರೈ ಮಾಡಿ ನೋಡಿ. ನಿಮ್ಗೆ ಹೇಗ್ ಅನ್ಸ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.